ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ಹೊಸ ಅಧಿವೇಶನಕ್ಕೆ ಸ್ವಾಗತ. ಇಂದು ನಾವು 7ನೇ ತರಗತಿಯ ಜೀವಶಾಸ್ತ್ರದಿಂದ ಬಹಳ ಆಸಕ್ತಿದಾಯಕ ಮತ್ತು ಪ್ರಮುಖ ವಿಷಯವಾದ ಸಸ್ಯಗಳಲ್ಲಿ ಪೋಷಣೆ ಅನ್ನೋ ಅಧ್ಯಯನ ಮಾಡುತ್ತೇವೆ. ಈ ವಿಷಯವು ಎಲ್ಲಾ ಮೂಲಭೂತ ಮಾಹಿತಿಯನ್ನು ಹೊಂದಿದೆ. ಇದನ್ನು ಕೇವಲ ಹೆಚ್ಚುವರಿ ಮಾಹಿತಿಯೊಂದಿಗೆ ಮುಂದಿನ ತರಗತಿಯಲ್ಲಿಯೂ ಮುಂದುವರಿಸಲಾಗುತ್ತದೆ. ಆದ್ದರಿಂದ ಗಮನ ಕೊಡಿ ಮತ್ತು ಎಚ್ಚರಿಕೆಯಿಂದ ಆಲಿಸಿ. ಆದರೆ ಮೊದಲು ನಾವು ಕೆಲವು ಕೀವರ್ಡ್ಗಳೊಂದಿಗೆ ಪ್ರಾರಂಭಿಸೋಣ. ಪ್ರಮುಖ ಪದಗಳು: ಆಟೋಟ್ರೋಫಿಕ್, ಕ್ಲೋರೋಫಿಲ್, ಪೋಷಕಾಂಶ, ಪೋಷಣೆ, ದ್ವಿತೀಯ ಸಂಶ್ಲೇಷಣೆ, ಸ್ಟೊಮ್ಯಾಟಾ, ಕಾರ್ಬೋಹೈಡ್ರೇಟ್, ಕಲಿಕೆಯ ಉದ್ದೇಶ. ಈ ವಿಡಿಯೋವನ್ನು ನೋಡಿದ ನಂತರ ಪೌಷ್ಟಿಕಾಂಶದ ಅರ್ಥವೇನು, ಪೌಷ್ಟಿಕಾಂಶಗಳು ಯಾವುವು ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಅವುಗಳ ಪಾತ್ರವನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ದ್ವಿತೀಯ ಸಂಶ್ಲೇಷಣೆ ಎಂಬ ಕಾರ್ಯವಿಧಾನದ ಮೂಲಕ ನೀವು ಪೋಷಣೆಯ ವಿಧಾನ ಮತ್ತು ಅದರ ವಿಧಗಳು ಮತ್ತು ಆಹಾರ ತಯಾರಿಕೆಯ ಪ್ರಕ್ರಿಯೆಯನ್ನು ಕಲಿಯುವಿರಿ. ಎಲೆಗಳಲ್ಲಿ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ನ ಒಂದು ರೂಪ. ಇದರ ಬಗ್ಗೆ ಅದ್ಭುತ ಪ್ರಯೋಗವನ್ನು ಸಹ ನೀವು ನೋಡಲಿದ್ದೀರಿ. ಇದು ತುಂಬಾ ಆಸಕ್ತಿದಾಯಕ. ಈಗ ವಿವರಗಳಿಗೆ ಹೋಗೋಣ. ನಾವು ಸೇವಿಸುವ ಆಹಾರವು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ಜೀವಸತ್ವಗಳು ಮತ್ತು ಖನಿಜಗಳು ಎಂಬ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಅವು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕವಾಗಿದೆ. ಎಲ್ಲ ಜೀವಿಗಳಿಗೆ ಆಹಾರ ಬೇಕು. ಸಸ್ಯಗಳು ತಮಗಾಗಿ ಆಹಾರವನ್ನು ಸಂಶ್ಲೇಷಿಸಬಹುದು, ಆದರೆ ಮಾನವರು ಸೇರಿದಂತೆ ಪ್ರಾಣಿಗಳಿಗೆ ಸಾಧ್ಯವಿಲ್ಲ. ಅವು ಆಹಾರಕ್ಕಾಗಿ ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳ ಮೇಲೆ ಅವಲಂಬಿತವಾಗಿವೆ. ಸಸ್ಯಗಳಲ್ಲಿನ ಪೋಷಣೆಯ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಸ್ಯಗಳಲ್ಲಿ ಪೋಷಣೆಯ ವಿಧಾನ. ಸಸ್ಯಗಳು ತಮ್ಮ ಸುತ್ತಮುತ್ತಲಿನ ಕಚ್ಚಾ ವಸ್ತುಗಳಾದ ನೀರು, ಇಂಗಾಲದ ಡೈಆಕ್ಸೈಡ್ ಮತ್ತು ಖನಿಜಗಳಿಂದ ತಮಗಾಗಿ ಆಹಾರವನ್ನು ತಯಾರಿಸುತ್ತವೆ. ಸಸ್ಯಗಳು ತಯಾರಿಸಿದ ಆಹಾರವು ಇತರ ಜೀವಿಗಳಿಗೆ ಹೇಗೆ ಸಹಾಯಕವಾಗಿವೆ? ಸಸ್ಯಗಳು ತಯಾರಿಸುವ ಆಹಾರವು ಕಾರ್ಬೋಹೈಡ್ರೇಟ್ ಆಗಿದೆ. ಇದು ಪೋಷಕಾಂಶಗಳಲ್ಲಿ ಒಂದಾಗಿದೆ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ಖನಿಜಗಳಂತಹ ಪೋಷಕಾಂಶಗಳು ಜೀವಿಗಳಿಗೆ ತಮ್ಮ ದೇಹವನ್ನು ನಿರ್ಮಿಸಲು, ಬೆಳೆಸಲು, ತಮ್ಮ ದೇಹದ ಹಾನಿಗೊಳಗಾದ ಭಾಗಗಳನ್ನು ಸರಿಪಡಿಸಲು ಮತ್ತು ಜೀವನ ಪ್ರಕ್ರಿಯೆಗಳನ್ನು ನಡೆಸಲು ಶಕ್ತಿಯನ್ನು ಒದಗಿಸಲು ಅನುವು ಮಾಡಿಕೊಡುತ್ತದೆ.
ನಾವು ಈ ಎಲ್ಲ ಪೋಷಕಾಂಶಗಳನ್ನು ಸಸ್ಯಗಳಿಂದ ಮತ್ತು ಇತರ ಕೆಲವು ಮೂಲಗಳಿಂದ ಪಡೆಯುತ್ತೇವೆ. ಒಂದು ಜೀವಿಯು ಆಹಾರದಂತಹ ಪೋಷಕಾಂಶಗಳನ್ನು ತೆಗೆದುಕೊಳ್ಳುವ ವಿಧಾನ ಮತ್ತು ದೇಹವು ಅದನ್ನು ಬಳಸಿಕೊಳ್ಳುವ ವಿಧಾನವನ್ನು ಪೋಷಣೆ ಎಂದು ಕರೆಯಲಾಗುತ್ತದೆ. ಈ ಪೋಷಣೆಯಲ್ಲಿ ಮತ್ತೆ 2 ವಿಧಗಳಿವೆ. ಆಟೋಟ್ರೋಫಿಕ್ ಜೀವಿಗಳು ಸರಳ ಪದಾರ್ಥಗಳಿಂದ ಸ್ವಂತ ಆಹಾರವನ್ನು ತಯಾರಿಸುವ ಪೋಷಣೆಯ ವಿಧಾನವನ್ನು ಆಟೋಟ್ರೋಫಿಕ್ ಅಂತ ಕರೆಯಲಾಗುತ್ತದೆ. ಉದಾಹರಣೆಗೆ ಸಸ್ಯಗಳು. ಹೆಟೆರೋಟ್ರೋಫಿಕ್ ಸಸ್ಯ ತಯಾರಿಸಿದ ಆಹಾರವನ್ನು ತೆಗೆದುಕೊಳ್ಳುವ ಪ್ರಾಣಿಗಳು ಮತ್ತು ಇತರ ಹೆಚ್ಚಿನ ಜೀವಿಗಳನ್ನು ಹೆಟೆರೋಟ್ರೋಫ್ಗಳು ಎಂದು ಕರೆಯಲಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ಅನೇಕ ಆಸಕ್ತಿದಾಯಕ ವಿಷಯಗಳನ್ನು ಕಲಿತಿದ್ದೀವಿ ಅಲ್ವಾ? ಸಸ್ಯಗಳ ಆಹಾರ ಕಾರ್ಖಾನೆಗಳು ಎಲ್ಲಿವೆ? ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಲ್ಲಿ ತಯಾರಿಸಲಾಗುತ್ತದೆ ಅಥವಾ ಕೆಲವು ಭಾಗಗಳಲ್ಲಿ ಮಾತ್ರ. ಸಸ್ಯಗಳು ತಮ್ಮ ಸುತ್ತಮುತ್ತಲಿನಿಂದ ಕಚ್ಚಾ ವಸ್ತುಗಳನ್ನು ಹೇಗೆ ಪಡೆಯುತ್ತವೆ? ಸಸ್ಯಗಳು ಆಹಾರ ಕಾರ್ಖಾನೆಗಳಿಗೆ ಅವುಗಳನ್ನು ಹೇಗೆ ಸಾಗಿಸುತ್ತವೆ? ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ದ್ವಿತೀಯ ಸಂಶ್ಲೇಷಣೆ ಎಂಬ ಪ್ರಕ್ರಿಯೆಗೆ ವಿವರವಾಗಿ ಹೋಗೋಣ. ಚೆನ್ನಾಗಿ ಗಮನ ಹರಿಸಿ. ದ್ವಿತೀಯ ಸಂಶ್ಲೇಷಣೆ ಫೋಟೋಸಿಂಥೆಸಿಸ್ ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಪ್ರಕ್ರಿಯೆ. ಎಲೆಗಳು ಸಸ್ಯಗಳ ಆಹಾರ ಕಾರ್ಖಾನೆಯಾಗಿವೆ. ಆದ್ರಿಂದ ಎಲ್ಲಾ ಕಚ್ಚಾ ವಸ್ತುಗಳು ಎಲೆಯನ್ನು ತಲುಪಬೇಕು. ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಬೇರುಗಳು ಹೀರಿಕೊಳ್ಳುತ್ತವೆ ಮತ್ತು ಎಲೆಗಳಿಗೆ ಸಾಗಿಸುತ್ತವೆ. ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಎಲೆಗಳ ಮೇಲ್ಮೈಯಲ್ಲಿರುವ ಸಣ್ಣ ರಂಧ್ರಗಳ ಮೂಲಕ ತೆಗೆದುಕೊಳ್ಳಲಾಗುತ್ತದೆ. ಸ್ಟೊಮ್ಯಾಟ ಎಂದು ಕರೆಯಲ್ಪಡುವ ಈ ರಂಧ್ರಗಳು ಕಾವಲು ಕೋಶಗಳಿಂದ ಸುತ್ತುವರೆದಿವೆ. ಬೇರು, ಕಾಂಡ, ಕೊಂಬೆಗಳು ಮತ್ತು ಎಲೆಗಳಾದ್ಯಂತ ಕೊಳವೆಗಳಂತೆ ಚಲಿಸುವ ನಾಳಗಳ ಮೂಲಕ ನೀರು ಮತ್ತು ಖನಿಜಗಳನ್ನು ಎಲೆಗಳಿಗೆ ಸಾಗಿಸಲಾಗುತ್ತದೆ. ಪೋಷಕಾಂಶಗಳು ಎಲೆಯನ್ನು ತಲುಪಲು ಅವು ನಿರಂತರ ಮಾರ್ಗ ಅಥವಾ ಮಾರ್ಗವನ್ನು ರೂಪಿಸುತ್ತವೆ. ಅವುಗಳನ್ನು ಹಡಗುಗಳು ಎಂದು ಕರೆಯಲಾಗುತ್ತದೆ. ಎಲೆಗಳು ಕ್ಲೋರೋಫಿಲ್ ಎಂಬ ಹಸಿರು ಒಣದ್ರವ್ಯವನ್ನು ಹೊಂದಿರುತ್ತವೆ. ಇದು ಸೂರ್ಯನ ಬೆಳಕಿನ ಶಕ್ತಿಯನ್ನು ಸೆರೆಹಿಡಿಯಲು ಎಲೆಗಳಿಗೆ ಸಹಾಯ ಮಾಡುತ್ತದೆ. ಈ ಶಕ್ತಿಯನ್ನು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನು ಸಂಶ್ಲೇಷಿಸಲು ತಯಾರಿಸಲು ಬಳಸಲಾಗುತ್ತದೆ. ಆಹಾರದ ಸಂಶ್ಲೇಷಣೆಯು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಸಂಭವಿಸುವುದರಿಂದ ಇದನ್ನು ದ್ವಿತೀಯ ಸಂಶ್ಲೇಷಣೆ ಎಂದು ಕರೆಯಲಾಗುತ್ತದೆ. ಫೋಟೋ ಅಂದರೆ ಬೆಳಕು, ಸಿಂಥಸಿಸ್ ಅಂದರೆ ಸಂಶ್ಲೇಷಣೆ. ಸಂಯೋಜಿಸಲು ಇದು ಭೂಮಿಯ ಮೇಲೆ ಒಂದು ವಿಶಿಷ್ಟ ಪ್ರಕ್ರಿಯೆಯಾಗಿದೆ. ಸೌರಶಕ್ತಿಯನ್ನು ಎಲೆಗಳಿಂದ ಸೆರೆಹಿಡಿಯಲಾಗುತ್ತದೆ ಮತ್ತು ಆಹಾರದ ರೂಪದಲ್ಲಿ ಸಸ್ಯದಲ್ಲಿ ಸಂಗ್ರಹಿಸಲಾಗುತ್ತದೆ. ಹೀಗಾಗಿ
ಸೂರ್ಯನು ಎಲ್ಲಾ ಜೀವಿಗಳಿಗೆ ಶಕ್ತಿಯ ಅಂತಿಮ ಮೂಲವಾಗಿದೆ. ಸಸ್ಯಗಳಿಗೆ ಬೆಳಕು ತುಂಬಾ ಮುಖ್ಯವಾಗಿದೆ. ಅವುಗಳ ಎಲೆಗಳು ಗರಿಷ್ಠ ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲು ಅನೇಕ ಮಾದರಿಗಳಲ್ಲಿ ಬೆಳೆಯುತ್ತವೆ. ಬಹುತೇಕ ಎಲ್ಲಾ ಜೀವಿಗಳ ಉಳಿವು ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳು ತಯಾರಿಸಿದ ಆಹಾರವನ್ನು ಅವಲಂಬಿಸಿರುತ್ತದೆ. ಇದಲ್ಲದೆ ಎಲ್ಲಾ ಜೀವಿಗಳ ಉಳಿವಿಗೆ ಅಗತ್ಯವಾದ ಆಮ್ಲಜನಕವನ್ನು ಭೂಮಿಯ ಮೇಲೆ ಉತ್ಪಾದಿಸಲಾಗುತ್ತದೆ. ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಎಲೆಗಳ ಕ್ಲೋರೋಫಿಲ್ ಹೊಂದಿರುವ ಜೀವಕೋಶಗಳು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸಲು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸುತ್ತವೆ. ಪ್ರಕ್ರಿಯೆಯನ್ನು ಒಂದು ಸಮೀಕರಣದಲ್ಲಿ ಪ್ರತಿನಿಧಿಸಬಹುದು. ಈ ಪ್ರಕ್ರಿಯೆಯಲ್ಲಿ ಆಮ್ಲಜನಕ ಬಿಡುಗಡೆಯಾಗುತ್ತದೆ. ಎಲೆಗಳಲ್ಲಿ ಪಿಷ್ಟದ ಉಪಸ್ಥಿತಿಯು ದ್ಯುತಿ ಸಂಶ್ಲೇಷಣೆಯ ಸಂಭವವನ್ನು ಸೂಚಿಸುತ್ತದೆ. ಪಿಷ್ಟವು ಕಾರ್ಬೋಹೈಡ್ರೇಟ್ ಕೂಡ ಆಗಿದೆ. ವಿಜ್ಞಾನವು ಎಲ್ಲದಕ್ಕೂ ಪುರಾವೆಗಳನ್ನು ತೋರಿಸುತ್ತದೆ. ಇದನ್ನು ಒಂದು ಪ್ರಯೋಗದಿಂದ ಸಾಬೀತುಪಡಿಸೋಣ. ಚೆನ್ನಾಗಿ ನೋಡಿ. ಒಂದೇ ರೀತಿಯ 2 ಕುಂಡದಲ್ಲಿ ಹಾಕಿದ ಗಿಡಗಳನ್ನು ತೆಗೆದುಕೊಳ್ಳಿ. ಒಂದು ಕತ್ತಲೆಯಲ್ಲಿ ಅಂದ್ರೆ ಕಪ್ಪು ಪೆಟ್ಟಿಗೆಯಲ್ಲಿ 72 ಗಂಟೆಗಳ ಕಾಲ ಮತ್ತು ಇನ್ನೊಂದನ್ನು ಸೂರ್ಯನ ಬೆಳಕಿನಲ್ಲಿ ಇರಿಸಿ. 2 ಸಸ್ಯಗಳ ಎಲೆಗಳೊಂದಿಗೆ ಅಯೋಡಿನ್ ಪರೀಕ್ಷೆ ಮಾಡಿ. ನಿಮ್ಮ ಫಲಿತಾಂಶಗಳನ್ನು ದಾಖಲಿಸಿ. ಈಗ ಮೊದಲು ಕತ್ತಲೆಯಲ್ಲಿ ಇರಿಸಲಾದ ಮಡಕೆಯನ್ನು 3 ರಿಂದ 4 ದಿನಗಳ ಕಾಲ ಸೂರ್ಯನ ಬೆಳಕಿನಲ್ಲಿ ಬಿಡಿ. ಅದರ ಎಲೆಗಳ ಮೇಲೆ ಮತ್ತೆ ಅಯೋಡಿನ್ ಪರೀಕ್ಷೆಯನ್ನು ಮಾಡಿ. ನಿಮ್ಮ ಅವಲೋಕನಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ದಾಖಲಿಸಿ. ಹಸಿರು ಹೊರತುಪಡಿಸಿ ಇತರ ಎಲೆಗಳು ಸಹ ಕ್ಲೋರೋಫಿಲ್ ಅನ್ನು ಹೊಂದಿರುತ್ತವೆ. ಹೆಚ್ಚಿನ ಪ್ರಮಾಣದ ಕೆಂಪು, ಕಂದು ಮತ್ತು ಇತರ ವರ್ಣದ್ರವ್ಯಗಳು ಹಸಿರು ಬಣ್ಣವನ್ನು ಮರೆಮಾಡುತ್ತವೆ. ಈ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತದೆ. ಕೊಳಗಳಲ್ಲಿ ಅಥವಾ ನಿಂತ ಜಲಮೂಲಗಳಲ್ಲಿ ತೆಳುವಾದ ಹಸಿರು ತೇಪೆಗಳನ್ನು ನೀವು ಆಗಾಗ್ಗೆ ನೋಡ್ತಿರ್ತೀರ. ಇವು ಸಾಮಾನ್ಯವಾಗಿ ಪಾಚಿ ಎಂದು ಕರೆಯಲ್ಪಡುವ ಜೀವಿಗಳ ಬೆಳವಣಿಗೆಯಿಂದ ರೂಪುಗೊಳ್ಳುತ್ತವೆ. ಅವು ಕ್ಲೋರೋಫಿಲ್ ಅನ್ನು ಹೊಂದಿರುತ್ತವೆ. ಇದು ಅವುಗಳಿಗೆ ಹಸಿರು ಬಣ್ಣವನ್ನು ನೀಡುತ್ತದೆ. ಪಾಚಿಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕವೂ ತಮ್ಮ ಆಹಾರವನ್ನು ತಯಾರಿಸಬಹುದು. ವಿದ್ಯಾರ್ಥಿಗಳು, ಸಸ್ಯಗಳು ಕಾರ್ಬೋಹೈಡ್ರೇಟ್ಗಳನ್ನು ಹೊರತುಪಡಿಸಿ ಇತರ ಕೆಲವು ಆಹಾರಗಳನ್ನು ಸಹ ಸಂಶ್ಲೇಷಿಸಬಹುದು. ಈ ಆಸಕ್ತಿದಾಯಕ ವಿಷಯದ ಬಗ್ಗೆ ಉತ್ತಮ ಕಲ್ಪನೆಯನ್ನು ಹೊಂದಲು ಹೆಟೆರೋಟ್ರೋಫಿಕ್ ಪೋಷಣೆಯ ಬಗ್ಗೆ ಮುಂದಿನ ವಿಡಿಯೋವನ್ನು ನೋಡೋಣ.
ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳು ಮತ್ತು ಅಧಿಸೂಚನೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ನಿಮಗೆ ಶುಭವಾಗಲಿ.